ನಾನು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗ್ತೀನ. ऐसा मत करो मेरी जान, लाइफ में कुछ अच्छा करो यार. अभी मजा आएगा ना भिड़ो. ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಿಮ್ಮ ಫೋನಲ್ಲಿರೋ ಆ್ಯಪ್ಸ್ ಎಲ್ಲ ಯೂಸ್ಫುಲ್ ಅಂತ ನಿಮ್ಗೆ ನಿಜವಾಗ್ಲೂ ಅನ್ಸುತ್ತಾ? ಥಿಂಕ್ ಅಗೇನ್. ಯಾಕಂದರೆ ಇವತ್ತು ನಾವು ರಿವ್ಯೂ ಮಾಡೋಕ್ಕೆ ಹೊರಟಿರೋ ಆ್ಯಪ್ಸನ್ನೆಲ್ಲ ನೋಡಿದ್ರೆ ಇವನ್ನೆಲ್ಲ ಯಾಕೆ ಕ್ರಿಯೇಟ್ ಮಾಡಿದ್ರು ಅಂತ ಒಂದ್ಸರಿ ಗೂಗಲ್ಗೂ ಕೂಡ ಕನ್ಫ್ಯೂಸ್ ಆಗುತ್ತೆ. ಹಾಯ್ ಡೂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ರಿವ್ಯೂ ರೂಮ್ ಬೈ ಲಕ್ಷ್ಮೀ ರಾವ್. ಸೊ ಇವತ್ತು ನಾವು ಒಂದಷ್ಟು ವೇಸ್ಟ್ ಆ್ಯಂಡ್ ವಿಯರ್ಡ್ ಆ್ಯಪ್ಸ್ ವಿಚ್ ಇಸ್ ಅವೈಲಬಲ್ ಆನ್ ಗೂಗಲ್ ಸ್ಟೋರ್ನ ರಿವ್ಯೂ ಮಾಡ್ತೀವಿ. ಆ್ಯಂಡ್ ಇದನ್ನು ಸುಮಾರು ಜನ ಕೂಡ ಡೌನ್ಲೋಡ್ ಮಾಡಿದ್ದಾರೆ. ಇದು ವಿಯರ್ಡ್ ಅಂತ ಗೊತ್ತಿದ್ರು, ಇದರಿಂದ ಏನು ಯೂಸ್ ಇಲ್ಲ ಅಂತ ಗೊತ್ತಿದ್ರು ಕೂಡ ಯಾಕೆ ಡೌನ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಅದರಲ್ಲಿ ಏನೇನಿದೆ ಅನ್ನೋದನ್ನೆಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಲೊಕೇಶನ್ನ ಶಿಫ್ಟ್ ಮಾಡಿದ್ದೀನಿ ಅಂತ ಅಂದರೆ ಒಂದು ಎಕ್ಸ್ಪೆರಿಮೆಂಟ್ನ ಟ್ರೈ ಮಾಡಬೇಕು ಅಂತ. ಈ ಒಂದು ಆ್ಯಪ್ ಆ ಎಕ್ಸ್ಪೆರಿಮೆಂಟ್ನ ಟ್ರೈ ಮಾಡ್ಸೋಕ್ಕೆ ನನ್ನ ಲೊಕೇಶನ್ ಶಿಫ್ಟ್ ಮಾಡಿಸಿದೆ. ಏನು ಆ ಆ್ಯಪು ಅಂದರೆ ಸೆಂಡ್ ಮೀ ಟು ಹೆವೆನ್ ಅಂತ. ಎಸ್, ಸೆಂಡ್ ಮೀ ಟು ಹೆವೆನ್ ಅಂದರೆ ನಾನು ಹೆವೆನ್ಗೆ ಹೋಗೋದಲ್ಲ, ಫೋನ್ನ ಹೆವೆನ್ಗೆ ಕಳಿಸುತ್ತೆ. ನಮಗೆ ಗೊತ್ತಿಲ್ದಂಗೆ ಬಿಟ್ರು. ಸೊ ಬೇಸಿಕಲಿ ಈ ಒಂದು ಆ್ಯಪ್ ಏನು ಮಾಡುತ್ತೆ ಅಂದರೆ ನಿಮ್ಮ ಒಂದು ಫೋನ್ನ ನೀವು ಎಷ್ಟು ಮೇಲೆ ಎಸಿತೀರಾ ಆ ಒಂದು ಡಿಸ್ಟೆನ್ಸ್ನ ಇದು ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ಕೆಳಗೆ ಬಿದ್ದರೆ ನಿಮ್ಮ ಫೋನ್ ಹೋಯ್ತು, ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ನನ್ನ ಫೋನನ್ನು ಎಷ್ಟು ಮೇಲೆ ಎಸಿತೀನಿ ಅಂತ ನಾನು ಟ್ರೈ ಮಾಡೋಕ್ಕೆ ಬಂದಿದ್ದೀನಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಟ್ರೈ ಮಾಡೋಣ. ದೇವ್ರನೇ ಹೇಳ್ತಾ ಇದ್ದೀನಿ, ನೀವು ಯಾರು ಉದ್ಧಾರ ಆಗಲ್ಲ. ಕನ್ಫರ್ಮ್ ಬರ್ದಿಟ್ಕೊಳ್ಳಿ, ಉದ್ಧಾರ ಆಗಲ್ಲ. ಎಸಿತಾ ಇದ್ದೀನಿ. ಅಗೇನ್. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. 0.38 ಮೀಟರ್ ಎಸ್ತಿದ್ದೀನಂತೆ ದ ರಿಸಲ್ಟ್. ನಿಜವಾಗ್ಲೂ ಹುಚ್ಚತನ ಇರೋರೆ ಈ ಒಂದು ಆ್ಯಪನ್ನು ಕ್ರಿಯೇಟ್ ಮಾಡ್ತಾರೆ. ಯಾಕಂದರೆ ಇದರಲ್ಲೂ ಕೂಡ 10 ಮಿಲಿಯನ್ ಡೌನ್ಲೋಡ್ಸ್ ಇದೆ. 10 ಮಿಲಿಯನ್ ಪೀಪಲ್ ಇದನ್ನು ಡೌನ್ಲೋಡ್ ಮಾಡಿದ್ದಾರೆ ಆ್ಯಂಡ್ 3 ಸ್ಟಾರ್ಸ್ ಇದೆ. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕು. ನೀವೇನಾದರೂ ಜೋಶಲ್ಲಿ ಫುಲ್ ಮೇಲೆಸ್ತು ನಿಮ್ಮ ಫೋನು ಕ್ಯಾಚ್ ಹಿಡಿಯೋಕ್ಕಾಗಲಿಲ್ಲ ಅಂದರೆ ಪುಡಿ ಆಗುತ್ತೆ. ಹಾಗಾಗಿ ಏನಾದರೂ ಟ್ರೈ ಮಾಡಬೇಕು ಅಂತ ಅನಿಸಿದ್ರೆ ಒಂದ್ಸತಿ ಟ್ರೈ ಮಾಡ್ಬೋದು. ಇದಕ್ಕೆ ಮೇಲೆ ಹಾಕೋಕ್ಕೆ ನನಗಂತೂ ಧೈರ್ಯ ಇಲ್ಲ. ನೀವೇನಾದರೂ ಮಾಡ್ತೀರಾ ಅಂತ ಅಂದರೆ ಆ ಮಾಡಿರೋ ಒಂದು ವಿಡಿಯೋನ ನನ್ನ ಪೇಜಿಗೆ ಕಳಿಸಿ, ನಾನು ನೋಡ್ತೀನಿ ಆ್ಯಂಡ್ ನಿಮ್ಮ ಧೈರ್ಯನ ಅಪ್ರಿಷಿಯೇಟ್ ಮಾಡ್ತೀನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ಆ್ಯಪ್ ಬಂದು ನಾನು ಇದನ್ನು ಒಂದು ಫ್ರೆಂಡ್ಸ್ ಅನ್ನೋವಂಥ ಒಂದು ಸಿಟ್ಕಾಮ್ ಶೋ ಅಲ್ಲಿ ನೋಡಿದ್ದು. ಸೊ ಬೇಸಿಕಲಿ ಏನಂದರೆ ಮ್ಯಾಜಿಕ್ 8 ಬಾಲ್ ಅಂತ ಈ ಆ್ಯಪ್ ಹೆಸರು. ಒಂದು ಬಾಲ್ ಇರುತ್ತೆ, ಆ ಬಾಲ್ನ ನೀವೇನಾದರೂ ಕ್ವೆಶ್ಚನ್ ಅಂದ್ಕೊಂಡು ಅಥವಾ ಕ್ವೆಶ್ಚನ್ ಕೇಳಿಬಿಟ್ಟು ಅದನ್ನು ಶೇಕ್ ಮಾಡಿದ್ರೆ ಅದು ಆನ್ಸರ್. ಫನ್ ಆ್ಯಪ್, ಟೈಮ್ ಪಾಸ್ ಆ್ಯಪ್ ಅಷ್ಟೇ. ಸೊ ನಾನು ಆ ಆ್ಯಪನ್ನು ಇವಾಗ ಫೋನಲ್ಲೇ ಬಂದಿದೆ. ನಿಮ್ಗೆ ಆ ಬಾಲ್ ಸಿಕ್ಕಿಲ್ಲ ಅಂದರೆ ನೀವು ಫೋನಲ್ಲೇ ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ಡೌನ್ಲೋಡ್ ಮಾಡಿ ಶೇಕ್ ಮೀ ಅಂತ ಇದೆ. ಸೊ ನಾನು ಒಂದು ಕ್ವೆಶ್ಚನ್ ಕೇಳಿಬಿಟ್ಟು ಶೇಕ್ ಮಾಡ್ತೀನಿ, ಅದರ ಆನ್ಸರ್ ಏನು ಬರುತ್ತೆ ನೋಡೋಣ. ನಾನು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗ್ತೀನ. ಶೇಕ್ ಆಗ್ತಿದೆ. ಆನ್ಸರ್ ಬಂತು. ಆನ್ಸರ್ ಏನಂತ ಬಂತು ಗೊತ್ತಾ? ಬೆಸ್ಟ್ ಟು ಅವಾಯ್ಡ್ ಇಟ್. ಒಂದು ಆ್ಯಪ್ ಕೂಡ ನಾನು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗೋದು ಬೇಡ ಅಂತ ಅಂತಿದೆ. ಮೇ ಬಿ ನಾವು ಇದನ್ನು ನಂಬಲೇಬೇಕು ಅಂತ ಅನಿಸುತ್ತೆ. ಎನಿವೇಸ್, ಜೋಕ್ಸ್ ಅಪಾರ್ಟ್, ಬಟ್ ಇದು ವಿಯರ್ಡಾಗಿ ಯೂಸ್ಲೆಸ್. ಇದು ಸ್ವಲ್ಪ ವಿಯರ್ಡ್ ಅನ್ನಿಸ್ತು ಆ್ಯಂಡ್ ಫನ್ ಅಟ್ ದ ಸೇಮ್ ಟೈಮ್. ಸೊ ಇವಾಗ ನೀವು ಫ್ರೆಂಡ್ಸ್ ಎಲ್ಲ ಪಾರ್ಟಿ ಮಾಡಬೇಕಾದ್ರೆ ಅಥವಾ ಗೆಟ್ ಟುಗೆದರ್ ಮಾಡಬೇಕಾದ್ರೆ ಟ್ರೂತ್ ಆರ್ ಡೇರ್ ಗೇಮ್ಸ್ ಆಡೋ ಬದಲು ಈ ಥರ ಒಂದು ಗೇಮ್ಸ್ ಎಲ್ಲ ಆಡಿದಾಗ ಇನ್ನೂ ಸಾಕಷ್ಟು ಫನ್ ಆಗುತ್ತೆ. ಆ್ಯಂಡ್ ನನಗೆ ಯಾಕೋ ತುಂಬ ಡಿಮೋಟಿವೇಟ್ ಆಗೋಯ್ತು. ಇನ್ನೊಂದು ಕ್ವೆಶ್ಚನ್ ಕೇಳ್ತೀನಿ. ನಾನು ಈ ಇಯರ್ ಎಂಡಸ್ಟ್ರಲ್ಲಿ ಮಿಲೇನಿಯರ್ ಆಗ್ತೀನ. ಒಂದಾದರೂ ಪಾಸಿಟಿವ್ ಆನ್ಸರ್ ಕೊಡಬೇಕಿದು. ದ ಸ್ಟಾರ್ ಸೇ ಎಸ್. ಎಸ್ ಅಂತೆ ನಾನು ಮಿಲೇನಿಯರ್ ಆಗ್ತೀನಿ. ಅಬ್ಬಬ್ಬಬ್ಬ ಲ್ಯಾಟ್ರಿ
ಇನ್ಕಮ್ ಟ್ಯಾಕ್ಸ್. ಓಕೆ, ನಾನು ಈ ಆ್ಯಪನ್ನ ನಂಬ್ತೀನಿ, ಯಾಕಂದರೆ ಇದು ನನಗೆ ತುಂಬ ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡಿದೆ. ಸೊ ಆ್ಯಂಡ್ ಆಲ್ಸೋ ಈ ಒಂದು ಆ್ಯಪ್ಗೆ 3 ಸ್ಟಾರ್ಸ್ ಇದೆ. ಸೊ ಸಖತ್ ಫನ್ ಆ್ಯಪ್ ಅಂತ ಅನ್ನಿಸ್ತು. ಈ ಥರ ನಾನು ಆವಾಗಲೇ ಹೇಳ್ದಂಗೆ ಫ್ರೆಂಡ್ಸ್ ಜೊತೆ ಮಜಾ ಮಾಡ್ತೀರಾ, ಎಲ್ಲರೂ ಟ್ರಿಪ್ಗೆ ಹೋದಾಗ ಕುತ್ಕೊಂಡು ಮಾತಾಡ್ತೀರಾ ಅಂದಾಗ ಫನ್ ಕ್ವೆಶನ್ಸ್ನ ಕೇಳಿ. ಬಟ್ ಇದರಲ್ಲಿ ಬರೋ ಆನ್ಸರ್ಸ್ ಎಲ್ಲ ಸೀರಿಯಸ್ ಆಗಿ ಯಾರು ತೊಗೊಳಕ್ಕೆ ಹೋಗಬೇಡಿ. मेरे को इस बार रिक्स लेने का ही नहीं है, बिल्कुल रिक्स नहीं लेने ಬೇಡಿ, ಯಾಕಂದರೆ ಇದು ಫನ್ಗೋಸ್ಕರ ಕ್ರಿಯೇಟ್ ಮಾಡಿರುವಂಥ ಆ್ಯಪ್ ಅಷ್ಟೇ. ಸೊ ನೆಕ್ಸ್ಟ್ ಆ್ಯಪ್ ಅಂತೂ ನಿಜವಾಗ್ಲೂ ವಿಯರ್ಡ್ಗಿಂತ ಜಾಸ್ತಿ ವೇಸ್ಟ್ ಅಂತಲೇ ಅನಿಸ್ತಿದೆ. ಇದಕ್ಕೆ ಯಾಕೆ ಗೂಗಲ್ ಸ್ಟೋರಲ್ಲಿ ಒಂದು ಪ್ಲೇಸ್ ಸಿಕ್ತು ಅನ್ನೋದೇ ನನಗೆ ಡೌಟ್ ಆಗ್ತಿದೆ. ಇವಾಗ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು, ಥ್ರೆಡ್ಸು ಇದೆಲ್ಲ ಒಂದು ಸೋಷಿಯಲ್ ಮೀಡಿಯಾ ಆ್ಯಪ್ ಅಲ್ವಾ. ಆ್ಯಂಡ್ ಇದರಲ್ಲಿ ರಿಯಲ್ ಫಾಲೋವರ್ಸ್ ಇರ್ತಾರೆ, ರಿಯಲ್ ಪೋಸ್ಟ್ಗಳು ಇದೆಲ್ಲ ಆಗುತ್ತೆ. ಬಟ್ ಜಸ್ಟ್ ಇಮ್ಯಾಜಿನ್ ಒಂದು ಫೇಕ್ ಸೋಷಿಯಲ್ ಮೀಡಿಯಾ ಆ್ಯಪ್. ಇದರಲ್ಲಿ ರಿಯಲ್ ಫಾಲೋವರ್ಸ್ ಇಲ್ಲ, ರಿಯಲ್ ಪೀಪಲ್ ಇಲ್ಲ, ರಿಯಲ್ ಲೈಕ್ಸ್ ಇಲ್ಲ, ರಿಯಲ್ ಕಮೆಂಟ್ಸ್ ಇಲ್ಲ, ರಿಯಲ್ ಪೋಸ್ಟ್ ಇಲ್ಲ, ಏನೂ ರಿಯಲ್ ಇಲ್ಲ. ಸೊ ಯಾಕೆ ಈ ಆ್ಯಪ್, ವೈ ದಿಸ್ ಆ್ಯಪ್ ಅಂತ ಕೇಳಿದ್ರೆ ನನಗೂ ನಿಜವಾಗ್ಲೂ ಆನ್ಸರ್ ಇಲ್ಲ. ಇದನ್ನು ಓಪನ್ ಮಾಡಿದ ತಕ್ಷಣ ನಿಮ್ಮ ಸೋಷಿಯಲ್ ಮೀಡಿಯಾ, ನಿಮ್ಮ ಫೇಸ್ಬುಕ್ಕು ಅಥವಾ ಇನ್ಸ್ಟಾಗ್ರಾಮ್ ಹೇಗೆ ಕಾಣುತ್ತೋ ಹೋಮ್ ಪೇಜು ಅದೇ ಥರ ಕಾಣುತ್ತೆ ಈ ಒಂದು ಆ್ಯಪ್ ಕೂಡ. ಅಲ್ಲಿ ಪೋಸ್ಟ್ಗಳೆಲ್ಲ ಪೋಸ್ಟ್ ಆಗಿರುತ್ತೆ, ಸ್ಟೋರೀಸ್ ಎಲ್ಲ ಪೋಸ್ಟ್ ಆಗಿರುತ್ತೆ. ಸೊ ಅದನ್ನು ನೀವು ಲೈಕ್ ಮಾಡ್ಬೋದು, ಕಮೆಂಟ್ ಮಾಡ್ಬೋದು, ಶೇರ್ ಮಾಡ್ಬೋದು. ಬಟ್ ಇದು ಯಾವುದು ರಿಯಲ್ ಆಗಿರಲ್ಲ, ಇದೆಲ್ಲನೂ ಫೇಕ್ ಆಗಿರುತ್ತೆ. ಯಾಕಂದರೆ ಅಲ್ಲಿ ಪೋಸ್ಟ್ ಮಾಡಿರೋರು ಯಾರು ರಿಯಲ್ ಪೀಪಲ್ ಅಲ್ವೇ ಅಲ್ಲ. ಸೊ ನೀವು ಪೋಸ್ಟ್ ಮಾಡಿದಾಗಲೂ ಅದು ನೀವು ನಿಜವಾದ ಪರ್ಸನ್ ಆಗಿ ಪೋಸ್ಟ್ ಮಾಡ್ತಿರಲ್ಲ, ಅದು ಒಂದು ಫೇಕ್ ಪೋಸ್ಟ್ ಅಥವಾ ಫೇಕ್ ಲೈಕ್ ಆಗಿರುತ್ತೆ. ಈ ಒಂದು ಫೇಕ್ ಆ್ಯಪನ್ನು ಯಾಕೆ ಕ್ರಿಯೇಟ್ ಮಾಡಿದ್ರು ನನಗಂತೂ ಐಡಿಯಾನೇ ಇಲ್ಲ. ಸುಮ್ಮನೆ ಟೈಮ್ ವೇಸ್ಟು, ದುಡ್ಡು ವೇಸ್ಟು, ಫಂಡ್ ವೇಸ್ಟು, ಎಲ್ಲನೂ ವೇಸ್ಟು. ಸೊ ಈ ಒಂದು ವೇಸ್ಟ್ ಆ್ಯಪ್ಗೆ ನನ್ನ ಒಂದು ವೇಸ್ಟ್ ರೇಟಿಂಗ್ 0. ಸೊ ಈಗ ಮತ್ತೊಂದು ಹೊಸ ಯೂಸ್ಲೆಸ್ ಆಗಿರುವಂಥ ಆ್ಯಪನ್ನು, ವೇಸ್ಟ್ ಆ್ಯಪನ್ನು ನಾನು ಹೇಳ್ತೀನಿ. ಟಾಸ್ಕನ್ನೆಲ್ಲ ಅಥವಾ ನೀವು ಡೈಲಿ ಟು ಡೂ ಥಿಂಗ್ಸ್ ಏನು ಮಾಡಬೇಕು ಅಂದ್ಕೊಂಡಿರ್ತೀರ ಅದನ್ನು ಯೂಶ್ವಲಿ ಒಂದು ಬುಕ್ಕಲ್ಲಿ ಬರ್ಕೊಂಡಿರ್ತೀವಿ ಅಥವಾ ಫೋನಲ್ಲೇ ನೋಟ್ಸ್ ಮಾಡ್ಕೊತೀವಿ ಅಲ್ವಾ. ಬಟ್ ಇಲ್ಲಿ ಒಂದು ಆ್ಯಪ್ ಇದೆ, ಟಾಸ್ಕ್ಲೆಸ್ ಆ್ಯಪ್ ಅಂತ. ಸೊ ಈ ಒಂದು ಆ್ಯಪು ತುಂಬಾ ಚೆನ್ನಾಗಿ ಮಿಸ್ಲೀಡ್ ಮಾಡುತ್ತೆ. ಎಸ್, ನೀವೇನು ಟಾಸ್ಕ್ ಮಾಡಬೇಕು ಅಂದ್ಕೊಂಡಿರ್ತೀರ ಅಲ್ವಾ, ಅದನ್ನು ತುಂಬ ಚೆನ್ನಾಗಿ ಮರೆಸ್ಬಿಡುತ್ತೆ, ನಿಮ್ಮ ಮೆಮೊರಿಯಿಂದನೇ ಎರೇಸ್ ಮಾಡಿಸ್ಬಿಡುತ್ತೆ. ಹೇಗೆ ಅಂತ ಕೇಳ್ತೀರಾ? ಸೊ ಬೇಸಿಕಲಿ ನೀವು ಈ ಆ್ಯಪಿಗೆ ಹೋಗಿದ ತಕ್ಷಣ ಟಾಸ್ಕ್ ಬಟನ್ ಅಂತ ನೀವು ಒತ್ತಿದ್ರೆ ಆ ಬಟನ್ನು ಡಿಸಪಿಯರ್ ಆಗ್ತಾ ಇರುತ್ತೆ ಅಥವಾ ಎಲ್ಲೆಲ್ಲೋ ಓಡ್ತಾ ಇರುತ್ತೆ. ಆ್ಯಂಡ್ ನೀವೇನಾದರೂ ಹಂಗೂ ಹಿಂಗೂ ಆ ಬಟನ್ನ ಹುಡುಕೊಂಡು ನೀವು ಏನೇನು ಟಾಸ್ಕ್ ಮಾಡಬೇಕು ಅಂತಿರ್ತೀರ ಅದನ್ನೆಲ್ಲ ಒಂದು ಲಿಸ್ಟ್ ಹಾಕಿದ್ರೆ ಅದು 12 to 15 ಸೆಕೆಂಡ್ಸಲ್ಲಿ ಡಿಸಪಿಯರೇ ಆಗೋಗುತ್ತೆ. ಆ್ಯಂಡ್ ಈ ಆ್ಯಪು ಕೂಡ ಅದೇ ಥರ ಡಿಸಪಿಯರ್ ಆಗ್ಬಿಡ್ಬೋದಾಗಿತ್ತಲ್ವ. ಏನು ಗೂಗಲ್ ಪ್ಲೇಯಲ್ಲಿ ಇನ್ನೂ ಎಕ್ಸಿಸ್ಟ್ ಆಗ್ತಿದೆ ಅನ್ನೋದು ನನಗಂತೂ ಗೊತ್ತಿಲ್ಲ. ನಿಜವಾಗ್ಲೂ ಇದು ಏನೂ ಮಾಡಲ್ಲ. ಆ್ಯಂಡ್ ಕಂಪ್ಲೀಟ್ ಬಟನ್ ಡಸಂಟ್ ಆ್ಯಕ್ಚುಲಿ ಕಂಪ್ಲೀಟ್ ಎನಿಥಿಂಗ್ ಅಂತೆ, ಅದರಲ್ಲೇ ಕೊಟ್ಟಿದ್ದಾರೆ ಡೀಟೇಲ್ಸು ಎಲ್ಲನೂ. ಸೊ ಈ ಆ್ಯಪನ್ನು ನಿಜವಾಗ್ಲೂ ಏನಕ್ಕೆ ಯೂಸ್ ಮಾಡ್ತಿದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಆ್ಯಂಡ್ ಇದರ ರೇಟಿಂಗ್ ಬಂದು 3 ಸ್ಟಾರ್ಸ್ ಕೊಟ್ಟಿದ್ದಾರೆ. ಎಷ್ಟು ಜನ ಇದನ್ನು ಡೌನ್ಲೋಡ್ ಮಾಡಿದ್ದಾರೆ ಅನ್ನೋದಂತೂ ಗೊತ್ತಿಲ್ಲ. ಬಟ್ ನಾನಂತೂ ಡೌನ್ಲೋಡ್ ಮಾಡಿದ್ದೀನಿ, ಯಾಕಂದರೆ ಈ ಆ್ಯಪ್ ಏನು ಮಾಡ್ತಿತ್ತು ಅನ್ನೋದನ್ನು ನಾನು ತಿಳ್ಕೊಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಈ ಆ್ಯಪನ್ನು ಡೌನ್ಲೋಡ್ ಮಾಡಿದ್ದೀನಿ. ಬಿಟ್ಟರೆ ನನಗೆ ಈ ಆ್ಯಪಲ್ಲಿ ಯಾವುದೇ ಒಂದು ಇಂಟ್ರೆಸ್ಟ್ ಇಲ್ಲ, ಏಕೆಂದರೆ ನನ್ನ ಟಾಸ್ಕನ್ನು ನಾನು ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೇಕು ಅಂತ ಇದ್ದೀನಿ. ಈ ಆ್ಯಪ್ ಥರ ಮರ್ವಿನ್ ಕಾಯಿಲೆ ನನಗೆ ಬರೋದು ಬೇಡ ಅಂತಲೂ ಅಂದ್ಕೊಂಡಿದ್ದೀನಿ ಲಿಟ್ರಲಿ. ಆ್ಯಂಡ್ ಈ ಒಂದು ಆ್ಯಪ್ ಫಂಕ್ಷನಾಲಿಟಿ ಯೂಸ್ಫುಲ್ಲಾ ಯೂಸ್ಲೆಸ್ಸಾ? ಖಂಡಿತವಾಗ್ಲೂ ಯೂಸ್ಲೆಸ್. ಈ ಒಂದು ಆ್ಯಪನ್ನು ಹೆಸರು ಕೇಳಿದ್ರೆ ಅಥವಾ ಈ ಒಂದು ಆ್ಯಪ್ ಏನು ಮಾಡುತ್ತೆ ಅಂತ ನಿಮ್ಗೆ ಗೊತ್ತಾದರೆ ಸೀರಿಯಸ್ಲಿ ಈ ಒಂದು ಆ್ಯಪ್ಗೆ ಯಾರಿಗೂ ಫಂಡ್ ಕೊಟ್ಟಿದ್ದು ಅಂತ ನಿಮಗೂ ಕೂಡ ಅನಿಸುತ್ತೆ. ಈ ಒಂದು ಆ್ಯಪ್ನ ಹೆಸರು ಬಂದು ಪೂಪ್ ಮ್ಯಾಪ್ ಆ್ಯಪ್ ಅಂತ. ಎಸ್, ಯು ಹರ್ಡ್ ಮೀ ರೈಟ್. ಇದರ ಹೆಸರು ಪೂಪ್ ಮ್ಯಾಪ್ ಆ್ಯಪ್. ಸೊ ಈ ಆ್ಯಪ್ ಏನಕ್ಕೆ ಮಾಡಿದ್ದು ಅಂದರೆ कहाँ गई थी? छुट्टी कर रहे थे। इतनी देर तक? पढ़िए, चखर देख लो। सर, जाके देखें।
ಯೂಸರ್ಸ್ ಏನಿರ್ತಾರಲ್ಲ ದೇ ಕ್ಯಾನ್ ಲಿಟ್ರಲಿ ಮಾರ್ಕ್ ವೇರ್ ದೇ ಹ್ಯಾವ್ ಪೂಪ್ಡ್ ಆನ್ ಮ್ಯಾಪ್. ಸೊ ಇದೊಂದು ಸೋಷಿಯಲ್ ಟ್ರ್ಯಾಕಿಂಗ್ ಆ್ಯಪ್. ಸೊ ಈ ಆ್ಯಪಲ್ಲಿ ಲೊಕೇಶನ್ನ ಟ್ಯಾಗ್ ಮಾಡ್ಬೋದು ಆ್ಯಂಡ್ ಈ ಲೊಕೇಶನ್ನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಬೋದು ಆ್ಯಂಡ್ ಕಾಮಿಡಿ ಕಮೆಂಟ್ಸ್ ಕೂಡ ಹಾಕ್ಬೋದು. ಹೆಲ್ತ್ ಕನ್ಸರ್ನಿಂದ ಅಥವಾ ಹೆಲ್ತ್ ಟ್ರ್ಯಾಕನ್ನು ಮಾಡೋಕ್ಕೋಸ್ಕರ ಅಂತ ಕಂಡಿಡ್ದಿರೋ ಆ್ಯಪ್ ಅಂತೂ ಅಲ್ವೇ ಅಲ್ಲ. ಸೊ ಇದು ಬೇಸಿಕಲಿ ಒಂದು ಹ್ಯೂಮನ್ ಆ್ಯಕ್ಟಿವಿಟಿನ ಇಟ್ಕೊಂಡು ಒಂದು ಫನ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಕಂಡಿಡ್ದಿರೋ ಅಂಥ ಒಂದು ಆ್ಯಪು. ಸೊ ಇದನ್ನ ಏನಕ್ಕೆ ಕ್ರಿಯೇಟ್ ಮಾಡಿದ್ರು ಅಂತ ನನಗಂತೂ ಗೊತ್ತಿಲ್ಲ. ಇದಕ್ಕೋಸ್ಕರ ಯಾಕೆ ಇಷ್ಟು ಫಂಡನ್ನು ಸ್ಪೆಂಡ್ ಮಾಡಿದ್ರು ಅಂತಲೂ ಗೊತ್ತಿಲ್ಲ. ಇದು ತುಂಬ ಫನ್ನಿ ಅಂತ ಸೌಂಡ್ ಆಗುತ್ತೆ. ಬೇಕಂದರೆ ನೀವು ಯಾರಾದರೂ ಟ್ರೈ ಮಾಡಿ ಈ ಆ್ಯಪ್ ಎಷ್ಟು ವಿಯರ್ಡ್ ಅನ್ನೋದನ್ನು ನನಗೆ ಕಮೆಂಟಲ್ಲಿ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇಸ್ ದಿಸ್ ಆ್ಯಪ್ ರಿಯಲಿ ಯೂಸ್ಫುಲ್? ನನಗಂತೂ ಇಲ್ಲ ಅಂತ ಅನ್ನಿಸ್ತಿದೆ. ನಿಮ್ಗೆ ಏನು ಅನ್ನಿಸ್ತಿದೆ ಅನ್ನೋದನ್ನ ಹೇಳಿ. ಈ ಒಂದು ವಿಯರ್ಡ್ ಆ್ಯಪ್ಸು, ಯೂಸ್ಲೆಸ್ ಆ್ಯಪ್ಸ್ ರಿವ್ಯೂಸ್ ಮಾಡಿ ಮಾಡಿ ನಾನು ಯಾಕೋ ವಿಯರ್ಡಾಗಿ ಆಗಕ್ಕೆ ಸ್ಟಾರ್ಟ್ ಆಗಿದ್ದೀನಿ ಆ್ಯಂಡ್ ವಿಯರ್ಡ್ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಇದು ಒಂದು ವಿಯರ್ಡ್ ಆ್ಯಪ್ ಅಂತ ಅನ್ನಿಸ್ತು. ಎಷ್ಟು ವರ್ಕ್ ಆಗುತ್ತೆ ಎಷ್ಟು ಬಿಡುತ್ತೆ ನನಗೂ ಗೊತ್ತಿಲ್ಲ, ಟ್ರೈ ಮಾಡಿದ್ರೇ ಗೊತ್ತಾಗುತ್ತೆ. ಇವಾಗ ಮನುಷ್ಯರು ಮಾತಾಡೋದೇ ನಮ್ಗೆ ಅರ್ಥ ಆಗಲ್ಲ, ಅಂಥದ್ರಲ್ಲಿ ನಾಯಿ ಬೊಗಳ್ತಿರೋದು ಯಾಕೆ ಅಂತ ಯಾರಿಗೆ ಗೊತ್ತಾಗುತ್ತೆ ಅಲ್ವಾ? ಸೊ ನಾಯಿ ಬೊಗಳ್ತಿರೋದು ಅಥವಾ ನಾವು ನಾಯಿಗೆ ಏನಾದರೂ ಕಮ್ಯುನಿಕೇಟ್ ಮಾಡಬೇಕು ಅಂದರೆ ಹೇಗೆ ಮಾಡೋದು ಅನ್ನೋದಕ್ಕೆ ಒಂದು ಸೊಲ್ಯೂಷನ್ ಇದೆ. ಅದೇ ಡಾಗ್ ಟ್ರಾನ್ಸ್ಲೇಟರ್ ಆ್ಯಪ್. ಹೌದು, ಹ್ಯೂಮನ್ ಟು ಡಾಗ್ ಟ್ರಾನ್ಸ್ಲೇಟರ್ ಆ್ಯಪ್ ಅಂತ ಬಂದಿದೆ. ಸೊ ಇದನ್ನು ನಾವು ನಾಯಿ ಹತ್ರ ಹೋಗಿ ನಾವು ಮಾತಾಡಿ ಟ್ರಾನ್ಸ್ಲೇಟ್ ಮಾಡಿ ಅದಕ್ಕೆ ಅರ್ಥ ಆಗುತ್ತಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡೋಣ ಬನ್ನಿ. ನಾಯಿನೇ ಕಾಣಿಸ್ತಿಲ್ಲ. ಅಲ್ಲಿದೆ 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 ಅಲ್ಲಿದೆ. ಕಚ್ಚಲಿಲ್ಲ ಅಂದರೆ ಸಾಕು, ಮಲಗಿದೆ ಬೇರೆ. ನಿದ್ದೆ ಮಾಡ್ತಿದ್ಯಾ? ಏನಾಯ್ತು? ಇಟ್ಸ್ ಇನ್ ಕನ್ನಡ ಮ್ಯಾನ್. ಒಡೆಯಲಿ ಆರ್ ಯು ಸ್ಲೀಪಿಂಗ್? ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಅದು ಕೇರು ಮಾಡ್ತಿಲ್ಲ ನನ್ನನ್ನು. ಟೈಮ್ ವೇಸ್ಟು. ಅಥವಾ ನಿಮ್ಮ ಮನೇಲಿ ಏನಾದರೂ ಪೆಟ್ಸ್ ಇದ್ದರೆ ಆ ಪೆಟ್ ಮೇಲೆ ಈ ಒಂದು ಆ್ಯಪನ್ನು ನೀವು ಟ್ರೈ ಮಾಡಬಹುದು ಅಂತ ನನಗನ್ಸುತ್ತೆ. ಆ್ಯಂಡ್ ಆಲ್ಸೋ ಇದನ್ನು ಕೂಡ 5 ಮಿಲಿಯನ್ ಪೀಪಲ್ ಡೌನ್ಲೋಡ್ ಮಾಡಿದ್ದಾರೆ ಆ್ಯಂಡ್ 4.1 ರಿವ್ಯೂಸ್ ಇದೆ. ಬಟ್ ನನ್ನ ರಿವ್ಯೂ 0, ಯಾಕಂದರೆ ನನಗಂತೂ ವರ್ಕ್ ಆಗಲಿಲ್ಲ. ಮೇ ಬಿ ಸ್ಟ್ರೀಟ್ ಡಾಗ್ ಆಗಿರೋದ್ರಿಂದ ನಾನು ಮಾತಾಡಿದ್ದು ಅದಕ್ಕೆ ಅರ್ಥ ಆಗಲಿಲ್ಲ ಅನಿಸುತ್ತೆ. ಸೊ ನನಗೆ ಗೊತ್ತಿಲ್ಲ, ನಿಮ್ಮ ಮನೇಲಿ ಏನಾದರೂ ಮನೆ ನಾಯಿ ನೀವು ಸಾಕಿದ್ರೆ ನಾಯಿನ ಅದ್ರ ಮೇಲೆ ಒಂದ್ಸತಿ ಟ್ರೈ ಮಾಡಿ ನೋಡಿ, ಅದಕ್ಕೆ ಅರ್ಥ ಆಗುತ್ತಾ ಇಲ್ವಾ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೆಕ್ಸ್ಟ್ ಒಂದು ಆ್ಯಪ್ ಬಂದು ಇದು ವಿಯರ್ಡ್ ಅಂತಲೂ ಅನಿಸ್ಲಿಲ್ಲ, ವೇಸ್ಟ್ ಅಂತಲೂ ಅನಿಸಿಲ್ಲ. ಯಾಕಂದರೆ ಇದು ಸ್ಪೀಕರ್ ಕ್ಲೀನರ್ ಆ್ಯಪ್ ಅಂತೆ. ಏನಂದರೆ ನಿಮ್ಮ ಫೋನಿನ ಸ್ಪೀಕರ್ ಏನಾದರೂ ನೀರಲ್ಲಿ ಬಿದ್ದರೆ ಅಥವಾ ನೀರೇನಾದರೂ ಹೋದರೆ ಇನ್ಸ್ಟೆಡ್ ನೀವು ಅಂಗಡಿಗೆ ಹೋಗಿ ಅದನ್ನು ಕೊಟ್ಟು ಕ್ಲೀನ್ ಮಾಡಿಸೋ ಬದಲು ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿದ್ರೆ ಆ ಆ್ಯಪಲ್ಲಿ ಕ್ರಿಯೇಟ್ ಆಗುವಂಥ ಒಂದು ವೈಬ್ರೇಷನ್ಸು ಆ ನೀರು ಒಳಗೆ ಏನು ಸೇರ್ಕೊಂಡಿರುತ್ತಲ್ಲ ಅದನ್ನು ಆಚೆ ಹಾಕುತ್ತಂತೆ. ನಾನು ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಹೊಸ ಫೋನು ನನಗೆ ಹಾಳು ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ಧೈರ್ಯನೂ ಇಲ್ಲ. ಬಟ್ ನಾನು ಇದ್ರ ರಿವ್ಯೂಸ್ ನೋಡ್ತಿರ್ಬೇಕಾದ್ರೆ ಇದಕ್ಕೆ 4.5 ಸ್ಟಾರ್ಸ್ ಇದೆ ಆ್ಯಂಡ್ 10 ಮಿಲಿಯನ್ ಡೌನ್ಲೋಡ್ಸ್ ಇದೆ. ಸೊ ಇದ್ರ ರಿವ್ಯೂ ನೋಡ್ತಿರ್ಬೇಕಾದ್ರೆ ಎಲ್ಲರೂ ಆಲ್ಮೋಸ್ಟ್ 4 ಸ್ಟಾರ್ಸ್ 5 ಸ್ಟಾರ್ಸೇ ಕೊಟ್ಟಿದ್ದಾರೆ, ಯಾಕಂದರೆ ಇದು ವರ್ಕ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ನಿಮ್ಮ ಫೋನ್ ಏನಾದರೂ ನೀರಲ್ಲಿ ಬಿದ್ದು ಅಥವಾ ಸ್ಪೀಕರ್ ಒಳಗೆ ನೀರು ಹೋದರೆ ನೀವು ಇನ್ಸ್ಟೆಡ್ ಆಫ್ ಅಂಗಡಿಗೆ ಹೋಗಿ ರಿಪೇರ್ ಮಾಡಿಸೋದಕ್ಕಿಂತ ಈ ಒಂದು ಆ್ಯಪನ್ನು ಟ್ರೈ ಮಾಡಿ. ನೀವು ಆಲ್ರೆಡಿ ಈ ಆ್ಯಪನ್ನು ಟ್ರೈ ಮಾಡಿದರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ ಹೇಗೆ ವರ್ಕ್ ಆಗುತ್ತೆ, ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ, ಎಫೆಕ್ಟಿವ್ ಆಗಿದೆಯಾ ಅಂತ. ಅಥವಾ ಈ ಥರ ಏನಾದರೂ ಒಂದು ಸಿಚುವೇಶನ್ ನಿಮಗೆ ಆದರೆ ಅಂಗಡಿಗೆ ಹೋಗೋಕ್ಕೂ ಮುಂಚೆ ಫಸ್ಟು ಈ ಒಂದು ಆ್ಯಪನ್ನು ಟ್ರೈ ಮಾಡಿ. ವರ್ಕ್ ಆದರೆ ಫೈನ್, ದುಡ್ಡು ಉಳಿಯುತ್ತೆ. ವರ್ಕ್ ಆಗಿಲ್ಲ ಅಂದರೆ ದಯವಿಟ್ಟು ಅಂಗಡಿಗೆ ಹೋಗಿ. ಸೊ ಇದನ್ನು ಆ್ಯಕ್ಚುಲಿ ಟ್ರೈ ಮಾಡೋಣ ಅಂತ ಡೌನ್ಲೋಡ್ ಮಾಡಿಕೊಂಡೆ. ನೀರು ಗೀರು ಏನೂ ಇಲ್ಲ, ಬಟ್ ಇಫ್ ಇನ್ ಕೇಸ್ ಏನಾದರೂ ಡಸ್ಟ್ ಇದ್ದರೆ ಈ ಥರ 0% ಅಂತ ಕಾಣಿಸುತ್ತೆ. ಆ್ಯಂಡ್ ಸೌಂಡ್ ಆ್ಯಂಡ್ ಇಲ್ಲಿ ಸ್ಟಾರ್ಟ್ ಅಂತ ಇರುತ್ತೆ, ಅದನ್ನು ಹೊರಟಿದೆ. ಸೊ ಸ್ಟಾಪ್ ಮಾಡ್ಬೋದು. ಸೊ ಈ ಒಂದು ನಿಮ್ಮ ಫೋನ್ ಸ್ಪೀಕರು ಒಂದು ಸೌಂಡ್ ಫ್ರೀಕ್ವೆನ್ಸಿನ ಯೂಸ್ ಮಾಡಿಕೊಂಡು ಅದರಲ್ಲಿರೋಂಥ ಡಸ್ಟು ಅಥವಾ ವಾಟರ್ ಏನೇ ಇದ್ರೂ ಆಚೆ ಹಾಕುತ್ತಂತೆ. ಇವಾಗ ಸದ್ಯಕ್ಕೆ ಏನೂ ಇರಲಿಲ್ಲ ನನ್ನ ಫೋನಲ್ಲಿ, ಬಟ್ ಆದರೂ ಟ್ರೈ ಮಾಡಿದೆ. ನಿಮ್ಮ ಫೋನಲ್ಲಿ ಏನಾದರೂ ಡಸ್ಟ್ ಸೇರ್ಕೊಂಡಿದ್ರೆ ಅಥವಾ ಸರಿ ಕೇಳಿಸ್ತಿಲ್ಲ ಅಂದರೆ ಅಥವಾ ನೀರು ಹೋಗಿದ್ರೆ ಈ ಒಂದು ಆ್ಯಪನ್ನು ಟ್ರೈ ಮಾಡಬಹುದು. ಯಾಕಂದರೆ ರಿವ್ಯೂಸು ತುಂಬಾ ಚೆನ್ನಾಗಿತ್ತು. ನಾನು ಆಗಲೇ ಹೇಳ್ದಂಗೆ 10 ಮಿಲಿಯನ್ ಪೀಪಲ್ ಇದನ್ನು ಡೌನ್ಲೋಡ್ ಮಾಡಿದ್ದಾರೆ. ಸೊ ರಿವ್ಯೂಸು ಅಷ್ಟೇ 4.5
4.7 ಏನೋ ರಿವ್ಯೂಸ್ ಇತ್ತು. ಸೊ ನೀವು ಒಂದ್ಸತಿ ಈ ಆ್ಯಪನ್ನು ಟ್ರೈ ಮಾಡ್ಬೋದು. ಇದೆಲ್ಲೂ ವೇಸ್ಟ್ ಅಥವಾ ವಿಯರ್ಡ್ ಅಂತ ನನಗೆ ಅನಿಸಿಲ್ಲ, ಯೂಸ್ಫುಲ್ ಆ್ಯಪ್ ಅಂತಲೇ ನನಗೆ ಅನ್ನಿಸ್ತಿದೆ. ಸೊ ಯು ಕ್ಯಾನ್ ಟ್ರೈ ಒನ್ಸ್. ಸೊ ನೆಕ್ಸ್ಟ್ ಆ್ಯಪು ಹೆಸರಲ್ಲೇ ಇದೆ ಯೂಸ್ಲೆಸ್ ಅಂತ. ಯು ಹರ್ಡ್ ಮೀ ರೈಟ್. ಈ ಒಂದು ಆ್ಯಪ್ನ ಹೆಸರು ಯೂಸ್ಲೆಸ್ ಬಟನ್ ಅಂತ. ಹೌದು, ಯೂಸ್ಲೆಸ್ ಬಟನ್. ಸೊ ವಾಟ್ ಡಸ್ ದಿಸ್ ಆ್ಯಪ್ ಟು? ಲಿಟ್ರಲಿ ನಥಿಂಗ್. ಏನಂದರೆ ಆ್ಯನ್ ಯೂಸ್ಲೆಸ್ ಆ್ಯಪ್ ವಿತ್ ಆ್ಯನ್ ಯೂಸ್ಲೆಸ್ ಬಟನ್ ದೆರ್ ಇಸ್ ಅ ಕ್ಲಿಕ್ ಕೌಂಟರ್. ಸೊ ಬೇಸಿಕಲಿ ಏನಂದರೆ ಒಂದು ಯೂಸ್ಲೆಸ್ ಆ್ಯಪ್ ಇದೆ, ಅಲ್ಲಿ ಒಂದು ಬಟನ್ ಇರುತ್ತೆ ಅಷ್ಟೇ. ಅದನ್ನು ನೀವು ಎಷ್ಟು ಸತಿ ಕ್ಲಿಕ್ ಮಾಡ್ತೀರಾ ಅದರದ್ದು ಒಂದು ಕೌಂಟ್ ತೊಗೊಳುತ್ತೆ. ಆ್ಯಂಡ್ ಇನ್ನೊಂದು ಶಾಕಿಂಗ್ ವಿಷಯ ಏನಂದರೆ ಈ ಒಂದು ಆ್ಯಪ್ನ 1,000 ಜನ ಡೌನ್ಲೋಡ್ ಮಾಡಿದ್ದಾರೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಆ್ಯಂಡ್ ಇದಕ್ಕೆ 4.2 ಸ್ಟಾರ್ ರೇಟಿಂಗ್ ಇದೆ ಗೂಗಲ್ ಸ್ಟೋರಲ್ಲಿ. ಸೊ ಜನ ನಿಜವಾಗ್ಲೂ ಇಷ್ಟು ಜಾಬ್ಲೆಸ್ ಇರ್ತಾರೆ ಅಂತ ಗೊತ್ತಿದ್ದು ನನಗೆ ಈ ಒಂದು ಆ್ಯಪ್ನ ನೋಡಿದ್ಮೇಲೆ. ಏಯ್, ವರ್ಕಿಂಗ್ ಅವರ್ಸ್ ಎಲ್ಲರೂ ಕೆಲಸ ಮಾಡ್ತೀನಿ, ನೀನು ಸುಮ್ಮನೆ ಕೂತಿದ್ಯಾ? ಕೆಲಸ ಮಾಡಕ್ಕೆ ಏನಿಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೇನೆ. ಕೆಲಸ ಇಲ್ವಾ? ನಾನು ನೋಡಿದ್ಮೇಲೆ. ಆ್ಯಂಡ್ ಇದಕ್ಕೆ ಒಂದು ಯೂನಿಕ್ ಫೀಚರ್ ಇದೆ. ಏನಂದರೆ ಈ ಬಟನ್ ಹಿಂದ್ಗಡೆ ಒಂದು ವಾಲ್ಪೇಪರ್ ಥರ ಇರುತ್ತೆ ಈ ಆ್ಯಪಲ್ಲಿ. ಆ ವಾಲ್ಪೇಪರ್ನ ಒಂದಷ್ಟು ಆಪ್ಷನ್ಸ್ ಕೊಟ್ಟಿರ್ತಾರೆ. ಆ ಆಪ್ಷನ್ಸ್ ಯಾವುದಾದ್ರೂ ಸೆಲೆಕ್ಟ್ ಮಾಡಿ ನೀವು ಆ ವಾಲ್ಪೇಪರ್ನ ಚೇಂಜ್ ಮಾಡ್ಬೋದು. ಬಟ್ ಆ ಬಟನ್ ಮಾತ್ರ ರೆಡ್ ಕಲರಾಗಿ ಸೇಮ್ ಇರುತ್ತೆ. ಸೊ ನೀವು ಎಷ್ಟು ಸತಿ ಒತ್ತುತ್ತಿರ್ತೀರ ಆ ಬಟನ್ನ ಅನ್ನೋದೇ ಈ ಒಂದು ಆ್ಯಪ್ನ ಇಂಟೆನ್ಷನ್. ಇದನ್ನು ಏನಕ್ಕೆ ಮಾಡಿದ್ರು? ಮೇ ಬಿ ಅವರು ಯೂಸ್ಲೆಸ್ ಆಗಿದ್ರು ಅನಿಸುತ್ತೆ, ಅವರು ತುಂಬ ಜಾಬ್ಲೆಸ್ ಆಗಿದ್ರು ಅನಿಸುತ್ತೆ ಲೈಫಲ್ಲಿ. ಅದಕ್ಕೋಸ್ಕರ ಮೋಸ್ಟ್ಲಿ ಈ ಒಂದು ಆ್ಯಪನ್ನು ಕ್ರಿಯೇಟ್ ಮಾಡಿ, ಅಥವಾ ಅವರಿಗೆ ಯಾರಾದರೂ ಒಬ್ಬರು ಸ್ಪಾನ್ಸರರ್, ಒಂದು ಫಂಡ್ ಕೊಡೋರು ಬ್ಲೈಂಡಾಗಿ ಅವ್ರನ್ನ ನಂಬಿ, ಓಕೆ ಇದರಿಂದ ಏನೋ ಒಂದು ಯೂಸ್ಫುಲ್ ಆಗುತ್ತೆ ಅಂತ ನಂಬಿ ಒಂದು ಫಂಡ್ ಕೊಟ್ಟಿರ್ತಾರೆ ಅನಿಸುತ್ತೆ. ಹಾಗಾಗಿ ಈ ಒಂದು ಯೂಸ್ಲೆಸ್ ಆ್ಯಪ್ ಕ್ರಿಯೇಟ್ ಆಗಿದೆ. ಸೊ ಈ ಒಂದು ಯೂಸ್ಲೆಸ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿ ಎಷ್ಟು ಸತಿ ಕ್ಲಿಕ್ ಮಾಡಿದ್ರಿ ಅನ್ನೋದನ್ನು ಕಮೆಂಟಲ್ಲಿ ಹೇಳಿ. ನನಗೆ ಈ ಯೂಸ್ಲೆಸ್ ಆ್ಯಪನ್ನು ನೋಡಿದ ತಕ್ಷಣ ಕ್ಲಿಕ್ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ. ಬಿಕಾಸ್ ಫೋನ್ ನೋಡೋಕ್ಕೆ ಕೆಲವು ಸತಿ ಟೈಮ್ ಇರಲ್ಲ. ಅಂಥದ್ರಲ್ಲಿ ಈ ಒಂದು ಯೂಸ್ಲೆಸ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಆ ಬಟನ್ನ ಬೇರೆ ಪ್ರೆಸ್ ಮಾಡ್ಕೊಂಡು ಕೂತ್ಕೊಳ್ಳೋ ಅಷ್ಟು ಟೈಮ್ ನನಗಂತೂ ಇಲ್ಲ. ಸೊ ಎಸ್, ಇದು ನಿಜವಾಗ್ಲೂ ಯೂಸ್ಲೆಸ್ ಆ್ಯಪ್. ಎಣ್ಣೆ ನಮ್ಮದು, ಊಟ ನಿಮ್ಮದು. ಯಾಕೆ ಈ ಹಾಡು ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ರೆ, ಈಗ ವೀಕೆಂಡ್ಸ್ ಎಲ್ಲ ಆದರೆ ಯೂಶ್ವಲಿ ನಾವೆಲ್ಲಾದರೂ ಜಾಗಗಳನ್ನ ಹುಡುಕ್ತೀವಿ, ಎಲ್ಲಿ ಹೋಗಿ ಪಾರ್ಟಿ ಮಾಡೋಣ ಅಂತ. ಬಟ್ ಇಲ್ಲಿ ಒಂದು ವರ್ಚುವಲ್ ಆ್ಯಪ್ ಇದೆ. ಏನು ಅಂದರೆ iBeer ಅಂತ. ಸೊ ನೀವು ದುಡ್ಡಿಲ್ವಾ? ಏನು ಯೋಚನೆ ಮಾಡಬೇಡಿ. ಬಿಯರ್ ಕುಡಿಬೇಕು ಅನ್ನಿಸ್ತಿದೆಯಾ? ಏನು ಯೋಚನೆ ಮಾಡಬೇಡಿ. ಯಾಕಂದರೆ ಇಲ್ಲಿ iBeer ಏನು ಮಾಡುತ್ತೆ ಅಂದರೆ ಈ ಥರ ಒಂದು ಬಿಯರ್ ಲೋಟನ ನಿಮಗೆ ತೋರಿಸುತ್ತೆ. ಆ್ಯಂಡ್ ಆಲ್ಸೋ ಇದರಲ್ಲಿ ಫ್ಲೇವರ್ಸ್ ಇರುತ್ತೆ. ಹಿಂಗೆ ಇಟ್ಕೊಂಡು ಅದನ್ನು ಹಿಂಗೆ ಕುಡಿದ್ರೆ ನಿಮಗೆ ಬಿಯರ್ ಕುಡ್ದಂಗೆ ಫೀಲ್ ಆಗುತ್ತೆ, ಆದರೆ ನಿಜವಾಗ್ಲೂ ಬಿಯರ್ ಕುಡಿತಿರಲ್ಲ. ಆ್ಯಂಡ್ ಯಾಕೆ ಈ ಆ್ಯಪನ್ನು ಕಂಡುಹಿಡಿದ್ರು ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಸುಮ್ಮನೆ ಅಗೇನ್ ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಮನಿ, ವೇಸ್ಟ್ ಆಫ್ ಎವ್ರಿಥಿಂಗ್. ಇದ್ರ ಬದಲು ನಾವು ಆಚೆನೇ ಹೋಗಿ ಬಿಯರ್ ಕುಡಿಬೋದು ಅಂತ ನನಗನ್ಸುತ್ತೆ. ಅದನ್ನು ಫೋನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ನೋಡಿಕೊಂಡು ಆಸೆ ಪಟ್ಕೊಂಡು ಯಾಕೆ ಬೇಕಿತ್ತು ಅನ್ನೋದು ನನಗೆ ನಿಜವಾಗ್ಲೂ ಅರ್ಥ ಆಗಲಿಲ್ಲ. ಆ್ಯಂಡ್ ಆಲ್ಸೋ ಈ iBeer ಆ್ಯಪ್ಗೆ 4.7 ಸ್ಟಾರ್ಸ್ ಇದೆ ಗೂಗಲ್ ಪ್ಲೇಯಲ್ಲಿ. ಆ್ಯಂಡ್ 14K ರಿವ್ಯೂಸ್ ಇದೆ. ಆ್ಯಂಡ್ ಗೆಸ್ ಹೌ ಮೆನಿ ಪೀಪಲ್ ಹ್ಯಾವ್ ಡೌನ್ಲೋಡೆಡ್ ಇಟ್? 1 million people. ಆ್ಯಂಡ್ ಐ ಪಿಟಿ ದೋಸ್ 1 million people. ಏನಕ್ಕೆ ಡೌನ್ಲೋಡ್ ಮಾಡಿ ಅದನ್ನು ಸುಮ್ಮನೆ ನಿಮ್ಮ ಒಂದು ಫೋನಲ್ಲಿ ಸ್ಪೇಸನ್ನು ವೇಸ್ಟ್ ಮಾಡಿಕೊಟ್ರಿ ಅನ್ನೋದಂತೂ ನನಗೆ ಅರ್ಥ ಆಗಲಿಲ್ಲ. डिप्रेशन में रहता हूँ हमेशा. अभी मैं डिप्रेशन में हूँ, माँ कसम. ಸೊ ನೆಕ್ಸ್ಟ್ ಆ್ಯಪ್ ನಾವು ಏನು ರಿವ್ಯೂ ಮಾಡ್ತಾ ಇದ್ದೀವಿ, ಇದು ತುಂಬ ಇಂಟ್ರೆಸ್ಟಿಂಗ್ ಆ್ಯಪ್ ಅಂತ ಗೂಗಲಲ್ಲಿ ರಿವ್ಯೂ ಹೇಳ್ತಿದೆ. ಬಟ್ ಇದೂ ನನಗೆ ತುಂಬಾ ವಿಯರ್ಡ್ ಅಂತ ಅನ್ನಿಸ್ತು. ಯಾಕಂದರೆ ಇದು ಮೂವಿ ಲವರ್ಸ್ಗೋಸ್ಕರ ಕ್ರಿಯೇಟ್ ಮಾಡಿರುವಂಥ ಒಂದು ಆ್ಯಪ್ ಅಂತೆ. ಈ ಆ್ಯಪ್ನ ಹೆಸರು ಬಂದು ರನ್ ಪಿ ಅಂತ. ಸೊ ವಾಟ್ ಇಸ್ ದಿಸ್ ರನ್ ಪಿ ಅಂತ ಅಂದರೆ, ನೀವು ಒಂದು ಮೂವಿನ ನೋಡ್ತಿರ್ಬೇಕಾದ್ರೆ, ಇವಾಗ ಥಿಯೇಟರಲ್ಲಾಗಲಿ ಅಥವಾ ಮನೆಯಲ್ಲಾಗಲಿ ಮೂವಿನ ನೋಡ್ತಿರ್ಬೇಕಾದ್ರೆ ನಿಮಗೇನಾದರೂ ಅರ್ಜೆಂಟ್ ಆದರೆ, ಸೊ ನೀವು ಯಾವಾಗ ಬ್ರೇಕ್ ತೊಗೋಬೇಕು ಅಂದರೆ ಸ್ಪಾಯ್ಲರ್ಸ್ನ ಅವಾಯ್ಡ್ ಮಾಡ್ದೇನೆ ಯಾವಾಗ ನೀವು ಹೋಗ್ಬೋದು ಅನ್ನೋದು ಈ ಒಂದು ಆ್ಯಪು ಟ್ರ್ಯಾಕ್ ಮಾಡ್ತಿರುತ್ತಂತೆ. ಸೊ ನೀವು ಮೂವಿನ ನೋಡ್ತಿರ್ಬೇಕಾದ್ರೆ ಈ ಒಂದು ಆ್ಯಪಲ್ಲಿ ನಾನು ಈ ಒಂದು ಮೂವಿನ ನೋಡ್ತಾ ಇದ್ದೀನಿ, ಇದ್ರ ಡ್ಯೂರೇಷನ್ ಇಷ್ಟು ಅಂತ ನೀವೇನಾದರೂ ಅದಕ್ಕೆ ಫೀಡ್ ಮಾಡಿದ್ರೆ ಅದು ನೀವು ಯಾವಾಗ ಈ ಬ್ರೇಕ್ಗೆ ಹೋಗ್ಬೋದು ಅನ್ನೋದನ್ನು ಸಜೆಸ್ಟ್ ಮಾಡುತ್ತಂತೆ. ಸಜೆಸ್ಟ್ ಮಾಡೋಕ್ಕೆ ಈ ಆ್ಯಪ್ ನಿಜವಾಗ್ಲೂ ಬೇಕಿತ್ತಾ? ಐ ಡೋಂಟ್ ಥಿಂಕ್ ಸೊ. ಬಿಕಾಸ್ ನೀವು ಮನೇಲಿ ಮೂವಿ ನೋಡ್ತಿದ್ರೆ ಆಬ್ವಿಯಸ್ ಆಗಿ ನೀವು
ನೀವು ಪಾಸ್ ಮಾಡಿಬಿಟ್ಟು ನೀವು ಹೋಗಿ ಮುಗಿಸ್ಕೊಂಡು ಬರ್ಬೋದು. ಬಟ್ ಥಿಯೇಟರಲ್ಲಿ ನೀವೇನಾದರೂ ಮೂವಿ ನೋಡ್ತಾ ಇದ್ರೆ ಅದಕ್ಕೆ ಈ ಆ್ಯಪ್ ನಿಜವಾಗ್ಲೂ ನೆಸೆಸಿಟಿ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ನೀವೇನಾದರೂ ಥಿಯೇಟ್ರಲ್ಲಿ ಕೂಡ ಮೂವಿನ ನೋಡ್ತಿದ್ರೆ ಅದಕ್ಕೆ ಇಂಟರ್ವೆಲ್ ಅಂತ ಇರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಇಂಟರ್ವೆಲ್ವರೆಗೂ ವೆಯ್ಟ್ ಮಾಡಿನೇ ಹೋಗ್ತಾರೆ. ಯಾರು ಮೂವಿನ ನೋಡ್ತಿರ್ಬೇಕಾದ್ರೆ ಈ ಆ್ಯಪನ್ನ ಟ್ರ್ಯಾಕ್ ಮಾಡಿಕೊಂಡು ಓಕೆ ನಾನು ಯಾವಾಗ ಈ ಬ್ರೇಕನ್ನು ತೊಗೊಳ್ಳಿ ಅಂತ ಯಾರು ವೆಯ್ಟ್ ಮಾಡ್ತಿರಲ್ಲ. ಸೊ ಇಸ್ ದಿಸ್ ಆ್ಯಪ್ ರಿಯಲಿ ಯೂಸ್ಫುಲ್? ಫಂಕ್ಷನಾಲಿಟಿ ನೋಡಿದ್ರೆ ಖಂಡಿತವಾಗ್ಲೂ ಇಲ್ಲ. ಸೊ ಆಲ್ಮೋಸ್ಟ್ ಒಂದು 10 ಆ್ಯಪ್ಸನ್ನು ಯೂಸ್ ಮಾಡಿ ರಿವ್ಯೂ ಮಾಡಿದ್ವಿ. ಯಾವುದು ವರ್ಕ್ ಆಯಿತು, ಯಾವುದು ವರ್ಕ್ ಆಗಲಿಲ್ಲ. ಐ ಥಿಂಕ್ ಒಂದು ಮಾತ್ರ ನನಗೆ ವರ್ಕ್ ಆಯಿತು, ಓಕೆ ಇದು ಅಂತ ಅನ್ನಿಸ್ತು, ಅದು ಫೋನ್ ಕ್ಲೆನ್ಸರ್ ಆ್ಯಪ್. ಅದು ಬಿಟ್ಟು ಇನ್ನೆಲ್ಲನೂ ವಿಯರ್ಡ್ ಆ್ಯಂಡ್ ವೇಸ್ಟ್ ಅಂತಲೇ ಅನ್ನಿಸ್ತು. ಸೊ ನೀವು ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಆ್ಯಪನ್ನು ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಇವತ್ತಿನ ಎಪಿಸೋಡು ಹೆಂಗಿತ್ತು ಅನ್ನೋದು ಕೂಡ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇದೇ ಥರ ಇನ್ನೂ ಯುನೀಕಾಗಿರೋ ರಿವ್ಯೂ ವೀಡಿಯೋಸ್ ಜೊತೆಗೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಮತ್ತು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.